ಈ ದಿವಸ ನೈಸ್ ರೋಡ್ ಬಗ್ಗೆ ಕೆಲವು ವಿಷಯಗಳನ್ನ ಧ್ವನಿ ಎತ್ತಿ ಮಾತಾಡಿದ್ದಾರೆ. ಅವತ್ತಿಂದಲೂ ರುದ್ರೇಶ್ ಅವರು ಮತ್ತು ಕೇಣಿಯವರು ಈ ಭಾಗಕ್ಕೆ ಒಂದು ರೋಡ್ ರಸ್ತೆಯನ್ನು ಮಾಡಿ ಸಾವಿರಾರು ಜನಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಒಂದು ಈ ಕೇಣಿಯವರು ಮತ್ತು ಏನು ಅವರು ನಾಯಕ ಅನ್ನಿಸ್ಕೊಂಡಿರುವಂಥ ರುದ್ರೇಶ್ ಅವರು ಈ ರೀತಿ ದಿನಗಳಲ್ಲಿ ಇಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ಸುಲಲಿತವಾಗಿದೆ. ಮತ್ತು ರುದ್ರೇಶ್ ಅವರು ಈ ಭಾಗದ ಒಂದು ಪ್ರತಿನಿಧಿ, ಪ್ರತಿಯೊಬ್ಬರಿಗೂ ಕೂಡ ಸಹಾಯವನ್ನು ಮಾಡ್ತಾ ಅವರಾಗೆ ಎಲ್ಲರಿಗೂ ಕಷ್ಟ ಸುಖ ಭಾಗಿಯಾಗ್ತಾ ಅವ್ರ ಜೊತೆಗೂಡಿಸ್ತಾ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಲವಲವಿಕೆಯಿಂದ ಎಲ್ಲರನ್ನೂ ಒಪ್ಕೊಂಡು ಪ್ರೀತಿ ತೋರಿಸ್ತಾ ಜೊತೆಗೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರ ಬಗ್ಗೆ ವಿಷಯನ ನೀವು ಯಾವುದೋ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಅಗೌರವವಾಗಿ ಮಾತಾಡೋದೇ ಆಗಲಿ ಮತ್ತು ಅವ್ರ ಮನಸ್ಸಿಗೆ ನೋವು ಮಾಡೋದೇ ಆಗಲಿ ಆದರೆ ಅವ್ರಿಗೆ ಇನ್ನೂ ಕೂಡ ನಾನೇನು ಮಾಡಬೇಕು ಅನ್ನೋದು ಕೂಡ ಅವರಲ್ಲಿ ಮನಸ್ಸಲ್ಲಿ ಅದು ಉದ್ಭವಿಸುತ್ತೆ. ಮತ್ತು ಏನೇ ಮಾಡಬೇಕಾದ್ರೂ ಕೂಡ ನಿಮ್ಮ ಮೇಲೆ ಅವರು ಧ್ವನಿ ಎತ್ತಿ ಕೆಲಸವನ್ನು ಮಾಡ್ತಾರೆ. ಅದು ಆಗೋದು ಬೇಡ. ಎಲ್ಲರೂ ಕೂಡ ಇಲ್ಲಿ ಅರ್ಹತೆ ಇದೆ. ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ತಂದೇ ಆದಂಥ ಹೋರಾಟ ಮಾಡಿಕೊಂಡು ಅವ್ರ ಹಕ್ಕನ್ನು ಅವರು ಪಡ್ಕೊಳ್ಳೋಕ್ಕೆ ಎಲ್ಲರೂ ಮುಂದೆ ಬಂದೇ ಬರ್ತಾರೆ. ಸೊ ಹಾಗಾಗಿ ರುದ್ರೇಶ್ ಅವ್ರಿಗೆ ನಾವು ಹೇಳೋದು ಮತ್ತು ನಮ್ಮ ಶಾಸಕರಿಗೆ ಹೇಳೋದು ಇಷ್ಟೇ, ನೀವು ಕಿತ್ತಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಾಮಿ. ಜನಸೇವೆ ಮಾಡ್ತಾ ಇದ್ದೀರಾ, ಜನರ ಒಂದು ಕಂಬನಿ ಮಿಡಿತಾ ಇದೆ, ಜನರುಗಳ ಸೇವೆ ಮಾಡಿ ಜನರುಗಳಿಗೆ ಏನು ನೀವು ಸಹಾಯ ಮಾಡ್ತಾ ಇದ್ದೀರಾ, ಆ ರೀತಿನಲ್ಲಿ ನೀವು ಕಿತ್ತಾಡ್ಕೊಳ್ದಲೆ ಇಲ್ಲಿ ಈ ಒಂದು ಕ್ಷೇತ್ರ ಜನರಿಗೆ ಅನುಕೂಲ ಮಾಡ್ತಾ ಈ ನೈಸ್ ರೋಡ್ ವ್ಯವಸ್ಥೆ ಏನಿತ್ತು ಇವತ್ತು ಆ ರೈತರುಗಳಿಗೇನು ಅನನುಕೂಲ ಆಗಿದೆ ಅದ್ರ ಬಗ್ಗೆ ಇಬ್ರು ಕೂಡ ದನಿಗೂಡಿಸಿ ರೈತರುಗಳಿಗೆ ಸಹಾಯ ಮಾಡ್ತಾ ಇಲ್ಲಿರೋ ಕ್ಷೇತ್ರಗಳಿಗೆ ಜನಕ್ಕೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸ್ವಾಮಿ.